guys, good morning. Welcome back to our channel. ಗೈಸ್ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ, ಇನ್ನೇನು ರೆಡಿ ಆಗಿಲ್ಲ. ಸೊ ರೆಡಿ ಆಗ್ತಾ ವಿಲ್ ಟಾಕ್. ಗೈಸ್ ಆ್ಯಕ್ಚುಲಿ ಟೈಮ್ ಆಗೋಗಿತ್ತು ಇವತ್ತು, ಅದಕ್ಕೆ ರೆಡಿ ಆಗ್ತಾನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಸ್ಟಾರ್ಟೆಡ್ ಮೈ ವ್ಲಾಗ್. ಗೈಸ್ ಐ ಆಮ್ ಸೋ ಸಾರಿ, ನಿನ್ನೆ ಯಾರು ಬೇರೆ ಥರ ಅನ್ಕೊಂಬೇಡಿ, ಏನು ವ್ಯಾಲ್ಯೂ ಮಾಡಿಲ್ಲ ಅಂತ. ಆ ಥರ ಇದ್ದಿದ್ರೆ ನಾನು ನೆನ್ನೆ ನಿಮಗೆ ಹೇಳ್ತಾನೆ ಇರಲಿಲ್ಲ. ಜಸ್ಟ್ ವ್ಲಾಗ್ ನಾನು ಮಾಡಿ ಹಾಕ್ತಾನೆ ಇರಲಿಲ್ಲ, ವ್ಯಾಲ್ಯೂ ಮಾಡಲ್ಲ ಅಂತ ಇದ್ದಿದ್ರೆ ಸುಮ್ಮನೆ ಇರ್ತಿದ್ದೆ. ಬಟ್ ಹೇಳಿದ್ದೀನಲ್ಲ ಗೈಸ್, ಏನೇ ಇದ್ರು ನಾನು ಐ ವಾಸ್ ಗೋಯಿಂಗ್ ಟು ಸಮಥಿಂಗ್. ಸೊ ನನಗೆ ಕಂಫರ್ಟಬಲ್ ಅನಿಸ್ತಿರಲಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಗೈಸ್ ಐ ಆಮ್ ಸೋ ಸಾರಿ. ನೀವೇನು ಬೇರೆ ಥರ ತಪ್ಪು ತಿಳ್ಕೊಬೇಡಿ, ಓಕೆನಾ? ಸಾರಿ. ಓಕೆ ಆಯ್ತಾ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾವ್ ಅ ಗ್ರೇಟ್ ಡೇ. ಎಲ್ಲರೂ ಖುಷಿಯಾಗಿದೆ ಅಷ್ಟೇ. ನಿಮ್ಗೇನು ಮಾಡೋಕೆ ಗೊತ್ತಾಗ್ತಲ್ಲ ಅನ್ನೋಕ್ಕೆ ಸೈಲೆಂಟ್ ಆಗಿಬಿಡಿ ಗೈಸ್. ನಾನು ಕಷಾಯ ಕುಡಿದ್ಬಿಟ್ಟಾಗಲೇ. ನನಗೆ ಇವತ್ತು ಐರನ್ ಮಾಡೋಕ್ಕೂ ಟೈಮ್ ಇಲ್ಲ. ಅಂದರೆ ಬಟ್ಟೆ ಐರನ್ನು, ನಾಟ್ ಇದು ಹೇರ್ಗೆ. ನಾನು ಆ ಥರ ಎಲ್ಲ ಯೂಸ್ ಮಾಡಲ್ಲ. ಬ್ಲೋ ಡ್ರೈ ಹೇರ್ ಐರನಿಂಗ್ ಎರಡೂ ಮಿಕ್ಸ್ ಮಾಡಿದೆ ಗೈಸ್ ನಾನು. ಹೇರ್ ಐರನಿಂಗ್ ಅಂತ ಹೇಳಿ ಹೇರ್ ಐರನಿಂಗ್ ಗೈಸ್, ಅದು ಹೇಳಿ 10 ಟೈಮ್ಸು. ಹೇರ್ ಐರನಿಂಗ್ ಅಂತ. ನೀವು ತಪ್ಪು ಮಾಡ್ತೀರಾ ಅವಾಗ. ಅಲ್ಲ. ಪ್ಲಸ್ ನಿಮ್ಮ ಆಫೀಸ್ ಹೇಗಿದೆ, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಎವ್ರಿಬಡಿ ಇಸ್ ಗುಡ್ ರೈಟ್? ಕಲಿತಾ ಇದ್ದೀರಾ ತಾನೇ, ಅಥವಾ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ? ಪ್ಲಸ್ ನಾನು ಜರ್ಮನಿ, ನನಗೆ ಅದು ಪ್ರಾಸೆಸ್ ಎಲ್ಲ ಗೊತ್ತಾಯಿತು, ಹೇಗೆ ಮಾಡ್ತಾರೆ ಏನು ಅಂತ. ಇವಾಗ ಪ್ಲಾನಿಂಗ್ ಆನ್ ಜಪಾನ್ ಪ್ರೋಗ್ರಾಮ್. ನನ್ನ ಕೆಲಸದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಗೈಸ್, ನಾನು ಏನಕ್ಕೆ ಇವತ್ತು ಹಿಂಗೆ ಮಾತಾಡ್ತಿದ್ದೀನಿ ಗೊತ್ತಿಲ್ಲ. ಆಬ್ಸೆಂಟ್ ಮೈಂಡು. ಪ್ಲಾನಿಂಗ್ ಆನ್ ದಟ್ ಜಪಾನ್ ಪ್ರೋಗ್ರಾಮ್ ಅಷ್ಟೇ ಗೈಸ್. ದಟ್ಸ್ ಆಲ್ ಅಬೌಟ್ ಮೈ ವರ್ಕ್. ಜಾಸ್ತಿ ಹಾಕೊತಾ ಇದ್ದೀನಿ ಗೈಸ್ ನಾನು, ಬಟ್ ಇಟ್ಸ್ ಓಕೆ. ಬಸ್ ಸ್ಟಾಪಿಗೂ ನಾನೇ ಹೋಗ್ಬೇಕು ಇವತ್ತು. ಗಾಡಿ ಎತ್ಕೊಂಡು ನಡೆಸ್ಲ ಇಲ್ವಲ್ಲ. ಗೈಸ್, ನಿನ್ನೆ ನಾನು ನಿಮಗೆ ಒಂದು ಇದು ಹೇಳಿದ್ದೆ ತಾನೇ, ಒಂದು ಲೈನ್ ಹೇಳಿದ್ದೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಯಿತು, ಎಷ್ಟು ಜನಕ್ಕೆ ಮೀನಿಂಗು ಟಚ್ ಆಯಿತು ಆ ಲೈನು ಅಂತ ಕಾಮೆಂಟ್ ಪ್ಲೀಸ್. ಗೈಸ್, ಏನು ಗೊತ್ತಾ, ನನ್ನ ಸ್ಕಿನ್ ಕೇರ್ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಸ್ಟಾರ್ಟಿಂಗ್ ನನಗೆ ಇದೆಲ್ಲ ತೊಗೊಂಡಾಗ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಪ್ರಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರಲ್ಲ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ, ಅದು ನೋಡಿ ಹಾಕ್ಕೊತಾ ಇದೆ. ಈ ಥರ ತುಂಬ ಇದೆ ಬೇಸ್ ಹಾಕ್ಕೊಳೋವಂಥದ್ದು ಸ್ಟೆಪ್ಸು. ಅದಕ್ಕೆ ಬಟ್ ನಿಮಗೆ ನೋಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಕೋಜಿ ಕ್ರೀಮ್. ಬ್ರೇಕ್ಫಾಸ್ಟ್ ಏನು ಗೊತ್ತಿಲ್ಲ, ನಮ್ಮನೇಲಿ ಏನು ಮಾಡಿದ್ದಾರೆ. ಇವಾಗ 3 ಜನ ಇರೋದು, ನಾನು, ಮಮ್ಮಿ, ಅಪ್ಪಾಜಿ. ಏನಾದ್ರು ಬೇಕು ಅಂತ ನಾನೇ ಹೋಗಬೇಕು. ಬಟ್ ದಟ್ಸ್ ಗುಡ್ ಆ್ಯಕ್ಚುಲಿ. ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಕೊಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಎಮೋಷ್ನಲಿ ಕೂಡ ಅಷ್ಟೇ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್. You have to face whatever you have. Yes. ನೆನ್ನೆ ಹೊರಡೋದು ಲೇಟ್ ಆಗೋಯ್ತು ನನಗೆ. ನಾನು ಹೊರಟಿದ್ದು 6:15 ನನ್ನ ಆಫೀಸು. ನೆನ್ನೆ ಬೇಜಾರಾಗ್ತಾಯಿತ್ತು. ನಾನು ಸಂಜೆವರೆಗೂ ಅದೇ ಥರನೇ ಇತ್ತು ಗೈಸ್ ಮೂಡು ನನಗೆ. ಅಂದರೂ ಅಂದ್ಕೊಂಡೆ ಮನೆಗೆ ಬಂದು ಒಂದು ಕ್ಲಿಪ್ ಹಾಕೋಣ ಅಂತ. ಬಟ್ ನನ್ನ ದಿನದಿಂದ ನಿಮಗೆ ಬೇಜಾರಾಗಬಾರ್ದು, ನಿಮ್ಮ ದಿನ ಹಾಳಾಗಬಾರ್ದು, ನಿಮಗೆ ಮೂಡ್ ಆಫ್ ಆಗಬಾರ್ದು. ಅದೊಂದೇ ರೀಸನಿಗೆ ನಾನು ಮಾಡಲಿಲ್ಲ ಅಷ್ಟೇ. ಜಸ್ಟ್ ಆಫೀಸಲ್ಲಿ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದೆ. ಬಟ್ ಓಕೆ, ನಿನ್ನೆಗೆ ಇವತ್ತಿಗಲ್ವ ಗೈಸ್, ಐ ಆಮ್ ಮಚ್ ಬೆಟರ್ ಟುಡೇ.
ಏನಿಲ್ಲ, ಒಂದೇ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಇದಾದ್ಮೇಲೆ ಸನ್ಸ್ಕ್ರೀನ್. ಆ್ಯಕ್ಚುಲಿ ಇವತ್ತು ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ನನಗೆ ಬೇಜಾರಾದಾಗ, ಖುಷಿ ಆದಾಗ ನಾನು ಮೇಕಪ್ ಮಾಡ್ಕೊತೀನಿ. ನಿಮ್ಗೆ ಗೊತ್ತು, ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ. ಅಂದರೆ ಮೇಕಪ್ ಇನ್ ದ ಸೆನ್ಸ್ ರೆಡಿ ಆಗೋದು ತುಂಬ ಇಷ್ಟ ನನಗೆ. ಖುಷಿ ಆದಾಗ ನಂಗೆ ಏನಾದರೂ ಒಂದೊಂದು ಸಲ ಅನಿಸುತ್ತೆ, ಓ ರೆಡಿ ಆಗೋಣ ಇವತ್ತು ಅಂತ. ಆವಾಗ ಫುಲ್ ಡೇ ನಾನು ಖುಷಿಯಾಗಿರ್ತೀನಿ. ಹಾಗೆ ಏನು ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಖುಷಿ ಆಯಿತು, ರೆಡಿ ಆದೆ ಅಷ್ಟೇ, ಸಿಂಪಲ್. ಒಂದ್ಸಲ ನೀವು ಅದು ಟ್ರೈ ಮಾಡಿ. ಮತ್ತು ಬೇಜಾರಾದಾಗ ಶಾಪಿಂಗಿಗೆ ಹೋಗಿ ಒಂದು ಹ್ಯಾಂಡ್ ಕರ್ಚಿಫ್ ಆದರೂ ತೊಗೊಳ್ಳಿ, ಖುಷಿ ಆಗುತ್ತೆ. ಬೇಜಾರಾದಾಗ ನಾನು ಶಾಪಿಂಗ್ ಹೋಗ್ತೀನಿ. ನಾನು ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡೆ ಗೈಸ್, ನನ್ನ ಫೋನ್ದು ಕೇಸ್ ಇಲ್ಲ. ಮನೆಯಲ್ಲಿಗೆ ಹೋಗಿದ್ದೆ ಅಲ್ವಾ, ಅಲ್ಲೇ ಕಾರಲ್ಲಿ ಬಿಟ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ, ಬಟ್ ಅದು ಕೆಳಗಡೆ ಬಿದ್ದೋಗಿದೆ, ನೋಡ್ಕೊಂಡಿಲ್ಲ. ಆಮೇಲೆ ಇವಾಗ ಬ್ಯಾಗಲ್ಲಿ ನೋಡಿದ್ರೆ ಇಲ್ಲ ಫೋನ್ ಕೇಸ್, ಬಟ್ ಚೆನ್ನಾಗಿತ್ತು ಗೈಸ್, ಗೋಲ್ಡ್ ಕಲರ್ ತೊಗೊಬೇಕು. ನೋಡ್ತೀನಿ ಇವತ್ತು ಬ್ರೇಕ್ನಲ್ಲಿ ಆದರೆ ಹೋಗೋಣ. ನೀವು ಬರ್ತೀರ ತಾನೇ ನನ್ನ ಜೊತೆ? ಬರ್ತೀರಾ ಗೈಸ್? You guys stay for a long ride with me, right? Thank you. ಮತ್ತೆ guys, wait, I'm sorry guys, we'll go with the eyebrows. ಇಲ್ಲಿ ಮಿರರಲ್ಲಿ ನೋಡ್ಕೊಂಡು ಹಾಕ್ಕೊತೀನಿ, ಓಕೆನಾ? ಬಿಸಿವಾಗ ಒಂಚೂರು ದಪ್ಪ ಹಾಕೊಂಡ್ಬಿಟ್ಟೆ ನಾನು. ಏನಕ್ಕೆ ಗೊತ್ತಾ? ಇವತ್ತು ನಾನು ಚೂಡಿದಾರ ಹಾಕ್ತಾ ಇದ್ದೀನಿ. ಚೂಡಿದಾರ ಅದು ಯಾರು ಹೆಸರಿಟ್ಟಿದ್ದು ಅದಕ್ಕೆ? ಚೂಡಿದಾರ ಅಂತ. ಮುಂಚೆ ಅದು ದುಪ್ಪಟ್ಟನೆಲ್ಲ ದಾರ ಇರ್ತಿತ್ತಲ್ವಾ, ಅದಕ್ಕೆ ಅನಿಸುತ್ತೆ ಚೂಡಿದಾರ ಅಂತ ಹೆಸರಿಟ್ಟಿದ್ದೀನಿ. ಸಲ್ವಾರ್, ಇದರಲ್ಲಿ ಸಲ್ವಾರ್ ಅಂತಾರೆ. ಕೆಲವರು ಇದನ್ನು ಸೂಟ್ಸ್ ಅಂತ ಹೇಳ್ತಾರೆ. ಸೂಟ್ಸ್ ಇನ್ ದ ಸೆನ್ಸ್ ಸಲ್ವಾರ್ ಅಂತ ನಾನು ಕರೀತಾರೆ. ಇನ್ನು ಕರಿತೀವಿ ಗೈಸ್ ನಾವು, ಬೇರೆ ಚೂಡಿದಾರ ಅಷ್ಟೇನಾ? ಕರಿತೀವಿ ಡ್ರೆಸ್. ಆ್ಯಕ್ಚುಲಿ ಡ್ರೆಸ್ ಅಂತ ಇದ್ರೆ ಅದನ್ನು ಮುಂಚೆ ಚೂಡಿದಾರ ಬಂತು, ಆಮೇಲೆ ಡ್ರೆಸ್ ಅಂತ ಬಂತು. ಇವಾಗ ಸಲ್ವಾರ್ ಅಂತಾರೆ, ಇವಾಗ ಸೂಟ್ಸ್ ಅಂತಾರೆ, ಸೆಟ್ ಅಂತ ಕರೀತಾರೆ. ಸೊ ಹಾಗೆ ಎಸ್, ಐ ಆಮ್ ಡನ್ ವಿತ್ ಮೈ ಐಬ್ರೋಸ್ ಆಯಿತು. ಇವಾಗ ಒಂಚೂರು ಕಾಜಲ್ ಹಚ್ಕೊಳ್ಳೋಣ ಕೆಳಗಡೆ ಇಲ್ಲಿ. ಇದು ರೆಪ್ಪೆ ಸಿಕ್ಕಿದೆ ನನಗೆ. ಏನಾದರೂ ವಿಷಯ ಹೇಳ್ಬಿಟ್ಟು ಉಫ್ ಮಾಡೋಣ. ಆ್ಯಕ್ಚುಲಿ ಇದು ಚೈಲ್ಡ್ಹುಡ್ಡಲ್ಲಿ ಈ ಥರ ಮಾಡ್ತಾಯಿದ್ದೀನಿ, ಬಟ್ ಇದಾಗಲ್ಲ, ಬಟ್ ಸುಮ್ಮನೆ ಮೆಮರಿಗೆ ಅಷ್ಟೇ. ಓಕೆ, ಹೋಗ್ತು. ಮುಂಚೆ ಗೈಸ್ ಚೈಲ್ಡ್ಹುಡ್ನಲ್ಲಿ ಅದು ಉಬ್ಬಿದ ತಕ್ಷಣ ಹೋಗ್ಬೇಕು, ಅವಾಗ ಆಗುತ್ತೆ ಅಂತ ಅಲ್ಲೇ ಹಚ್ಕೊತ ಇದ್ರೆ ಯಾಕೆ ಅಂತ. ಆಮೇಲೆ 3 ಸಲ ಊದೋಣ ಅಂತ, 3 ಸಲ ಊದ್ಮೇಲೆ ಹೋಗ್ಬಿಡುತ್ತಲ್ಲ, ಜೋರಾಗಿ ಊದೋದು ಅವಾಗ ಹೋಗ್ಬಿಡುತ್ತೆ, ಅವಾಗ ಆಗುತ್ತೆ ಅಂತ. ಹಾಗೆ ಜಸ್ಟ್ ಮೆಮೊರಿ ನೆನಪಾಯಿತು. ನಿಮಗೂ ನೆನಪಾಯ್ತಾ ಗೈಸ್? ನೀವೆಲ್ಲ 90s ಕಿಡ್ಸಾ? ನಾನು 90s ಕಿಡ್. 90s ಅಂತಲೂ ಬರಲ್ಲ, ಜೆನ್ಜಿ ಅಂತಲೂ ಬರಲ್ಲ. ನಮ್ಮದು ಮಿಡಲಲ್ಲಿದೆ, ನಾವು ಮಿಡಲ್, ಇನ್ ದ ಮಿಡಲ್, ಆನ್ ದ ಮಿಡಲ್, ಇನ್ ದ ಮಿಡಲ್, ಆನ್ ದ ಮಿಡಲ್. ಸಾಕಲ್ವ ಇಷ್ಟೇ ಗೈಸ್? ಇವತ್ತು ಒಂದು ಸಾಂಗ್ ಹೇಳ ನಾನು. You're the light, you're the night, you're the color of my blood, you're the cure, you're the pain, you're the only thing I wanna touch. Never knew that it could mean so much, so much. Love me like you do, love me like you do.
ಔಟ್ಫಿಟ್ ಹಾಕೊಂಡು ಬರೋಣ ಈಗ. ಇವತ್ತು ಈ ಕಲರ್ ಔಟ್ಫಿಟ್ ಹಾಕ್ಕೊತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಇದು ನನ್ನ ಫೇವ್ರೆಟ್ ಕಲರ್, ಲ್ಯಾವೆಂಡರ್ ಕಲರ್. ಮತ್ತು ಇದರಲ್ಲಿ ಎಲಿಫೆಂಟ್ ಇದೆ. ಎಲಿಫೆಂಟ್ ಹೇಗಿದೆ? ಇದು ನಾನು, ಇದು ನೀವು. ಓಕೆ, ಔಟ್ಫಿಟ್ ನೋಡ್ತೀನಿ ಆಫೀಸ್ ಹೋದ್ಮೇಲೆ. ಇವಾಗ ಔಟ್ಫಿಟ್ ಹಾಕೊಂಡು ಬರೋದು ವಿಚ್ ಐ ಯೂಸ್. ಟ್ರೈ ಮಾಡಿ ಸಕ್ಕತ್ತಾಗಿದೆ. ನಾನು ಮೈಕೆ ಹಾಕ್ಕೊಂಡಿರಲಿಲ್ಲ, ಅದರ ಕೇಳಿಸಿರುತ್ತೆ ಅನ್ಕೋತೀನಿ ವಾಯ್ಸು. ಆ್ಯಂಡ್ ಬಾಡಿ ಲೋಷನ್ ಉಲ್ಟಾ ಹಾಕ್ಕೊತೀನಿ ನಾನು. ಉಲ್ಟಾ ಹಾಕ್ಕೊಂಡು ಹೀಗೆ ಹಾಕ್ಕೊಳ್ಳೋದು. ಇವಾಗೆಲ್ಲ ರೆಡಿ ಆಯಿತು, ಬ್ಯಾಗ್ ಎತ್ಕೊಂಡು ಹೊರಡೋದಷ್ಟೇ. ಇವತ್ತು ಬ್ಯಾಗ್ ಚೇಂಜ್ ಮಾಡಲಿ ಏನು ಮಾಡಲಿ ಗೊತ್ತಾಗ್ತಾಯಿಲ್ಲ ಗೈಸ್. ಬಟ್ ವೈಟ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಅದೇ ತೊಗೊಂಡು ಹೋಗೋಣ ಅಲ್ಲ. ಕಮಾನ್ ಗೈಸ್, ಚಲೋ 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 ಹೊರಡುವ. Reached the office. ಗೈಸ್ ಲಿಫ್ಟ್ ವರ್ಕ್ ಆಗ್ತಲ್ಲ ಏನಕ್ಕೋ. ಸ್ಟೆಪ್ಸ್ ಹತ್ಕೊಂಡು ಹೋಗೋಣ, ಸೆಕೆಂಡ್ ಫ್ಲೋರ್ ಅಷ್ಟೇ ಅಲ್ವಾ, ಅದಕ್ಕೆ. ಗೈಸ್ ಭಯ ಆಗ್ತಾ ಇದೆಯಾ? ಕತ್ಲೆ ಇದೆಯಲ್ವಾ, ಅದಕ್ಕೆ ಲೈಟ್ಸ್ ಆನ್ ಮಾಡಿಲ್ಲ ನೋಡಿ. ಲಿಫ್ಟ್ ಸೆಕೆಂಡ್ ಫ್ಲೋರ್ ಇಲ್ಲೇ ಸ್ಟಕ್ ಆಗಿದೆ, ಬರ್ತಾ ಇಲ್ಲ ಅದು. ಗೈಸ್ ಇವತ್ತು ಏನಾಯ್ತು ಗೊತ್ತಾ? ಬಸ್ ಸ್ಟಾಪಲ್ಲಿ ಯಾರೋ ನಿಲ್ಲಿಸಿ ಮಾತಾಡ್ಸಿದ್ರು ನನಗೆ ಗೊತ್ತಾ. ಓ ಬಂತು, ಬಂತು. ಇಲ್ಲಿ ಆನ್ ಆಗಿದೆ, ಕೆಳಗಡೆ ಆನ್ ಮಾಡಿಲ್ಲ. ಥ್ಯಾಂಕ್ ಯು ಗೈಸ್. ಔಟ್ಫಿಟ್ ಚೆಕ್ ಮಾಡೋಣ ಗೈಸ್. ಇದು ನನ್ನ ಫೇವ್ರೆಟ್ ಕಲರ್. ವಿಲ್ ಸ್ಟಾರ್ಟ್ ಟುಡೇ. ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟಿದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಎಷ್ಟು ನನ್ನ ಬ್ಯಾಗ್ ನೋಡಿ ಎಷ್ಟು ಗಲೀಜಾಗಿದೆ. ಚೇಂಜ್ ಮಾಡಬೇಕು ಗೈಸ್. ಬ್ರೇಕ್ಫಾಸ್ಟ್ ಮಾಡೋಣ. ನೀವೆಲ್ಲ ಏನು ತೊಗೊಂಡೋಗಿದ್ರೆ ಆಫೀಸಿಗೆ? ಬಾಕ್ಸ್ ಉಪ್ಪಿಟ್ಟು ಇವತ್ತು. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಸ್ಟಾರ್ಟ್. ಚೀರ್ಸ್ ಗೈಸ್. ಇಗ್ನೋರ್ ಮೈ ಹೇರ್ ಸ್ಟೈಲ್. ಹೂವು ಮಾಡಿಲ್ಲ ನಾನು, ಹೂವೇ ಮಾಡಿಲ್ಲ, ಹಾಗೆ ಬಂದೆ. ಮತ್ತೆ ಗೈಸ್ ಏನು ಸಮಾಚಾರ? ಎಲ್ರದ್ದು ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ? ಐ ವಿಲ್ ಬಿ ಬ್ಯಾಕ್ ಸೂನ್. ಗೈಸ್ ವಿಲ್ ಸ್ಟಾರ್ಟ್ ವರ್ಕ್. ಮಧ್ಯಾಹ್ನ ಸಿಗ್ತೀನಿ. ಬಾಯ್. ಗುಡ್ ಆಫ್ಟರ್ನೂನ್ ಗೈಸ್. ಊಟ ಎಲ್ಲ ಆಯಿತು. ನಾನು ಆ್ಯಕ್ಚುಲಿ ಕಾಲ್ ಬರ್ತಾ ಇದೆ. ಊಟ ಎಲ್ಲ ಆಯಿತು. ಫೋನ್ ಕೇಸ್ ತೊಗೊಳ್ಳೋಣ ಅಂತ ಫೋನ್ ಕೇಸ್ ತೊಗೊಂಡು ಹೋಗೋಣ. ಜಾಸ್ತಿ ಟೈಮ್ ಇಲ್ಲ, 10 ಮಿನಿಟ್ಸ್ ಅಷ್ಟೇ. ಇವಾಗ ಒಂದು ಮೀಟಿಂಗ್ ಇರುತ್ತೆ, ಅದಕ್ಕೆ ಒಂದು ಕ್ವಿಕ್ ವಾಕ್ ಮಾಡ್ಕೊಂಡು ಹಾಗೆ ತೊಗೊಂಡು ಹೋಗೋಣ ಅಂತ, ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಹೊರಗೆ. ಗೈಸ್ ನಿಮ್ಮದೆಲ್ಲ ಊಟ ಆಯಿತಾ? ನಾನು ಮೊನ್ನೆ ಹೊರಗೆ ಬಂದಾಗ ನೋಡಿಸಿದ್ದೆ ಅಲ್ವಾ, ಇಲ್ಲೊಂದು ರಿಂಗ್ ಲೈಟ್ ಅದು ಇದೆಲ್ಲ ಇತ್ತು. ಪ್ರಾಬ್ಲಮ್ ಅಲ್ಲಿ ಸಿಗ್ಬೋದು, ವಿಲ್ ಚೆಕ್. ಗೈಸ್ ನೀವೆಲ್ಲ ಏನು ಊಟ ಮಾಡಿದ್ರಿ? ಉಪ್ಪಿಟ್ಟು ತಿಂದೆ. ಇವತ್ತು ಚಿಕನ್ ಮಾಡಿಸ್ಕೊಳ್ಳುವ ಮನೆಗೆ ಹೋಗಿ. ಚಿಕನ್ ಮಾಡಿಸ್ಕೊಂಡು ಗೈಸ್ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಬಡೆ ಶೆಕೆ. ಎಲ್ಲರೂ ಮಜ್ಜಿಗೆ ಕುಡಿರಿ ಆಯಿತಾ? ಮಜ್ಜಿಗೆ ಪಾನಕ. ಗೈಸಲ್ಲಿ ತುಂಬ ಜನ ಹೆಣ್ಮಕ್ಳಿದ್ರು, ಅದಕ್ಕೆ ಸ್ಟಾಪ್ ಮಾಡಿದ್ದೆ. ಇಲ್ಲೇ ಇದೆ ಗೈಸ್ ಶಾಪು ಹತ್ರನೇ. ಬನ್ನಿ ಕೇಳೋಣ ಸಿಗುತ್ತಾ ಇಲ್ಲ. ಡ್ರೆಸ್ಸಸ್ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಯಾವ್ದು ಇಷ್ಟ ಆಯಿತು? ಗೈಸ್ ಇವಾಗ ತೊಗೊಳಕ್ಕೆ ನಿಂತ್ಕೊಂಡ್ರೆ ಅಷ್ಟೇ ಕತೆ. ಗೈಸ್ ಫೋನ್ ಕೇಸು ನಂಗೆ ಯಾವುದೂ ಇಷ್ಟ ಆಗಲಿಲ್ಲ, ಬರೀ ಸ್ವಲ್ಪ ಇತ್ತು ಅಷ್ಟೇ, ಅದಕ್ಕೆ ವಾಪಸ್ ಬಂದಿದ್ದೆ ಬೇಡ. ಯಪ್ಪ ಗೈಸ್ ಇಷ್ಟು ಶೆಕೆ. ಏನು ಗೊತ್ತಾ, ಮಾರ್ಚ್ ಏಪ್ರಿಲ್ಗೆಲ್ಲ 47ವರೆಗೂ ಹೋಗುತ್ತಂತೆ. ಸೊ ಎಲ್ಲರೂ ಆದಷ್ಟು ನೀರು ಜಾಸ್ತಿ ಕುಡೀರಿ. ಮಜ್ಜಿಗೆ, ಪಾನಕ ಅಂದರೆ ಆ ಪಾನಕ ಅಲ್ಲ, ಏನಂತಾರೆ ಯಾವುದೋ ಫ್ರೂಟ್ ಇದೆಯಲ್ವಾ, ಇದು ಬೆಳ್ಳಣ್ಣು, ಅದರದ್ದು ಪಾನಕ ಮಾಡ್ಕೊಂಡು ಕೊಡ್ರೆ ಸಖತ್ತಾಗಿರುತ್ತೆ. ಮತ್ತು ಫ್ರೂಟ್ಸ್ ಆದಷ್ಟು ವಾಟರ್ ಮೆಲನ್, ಕ್ಯೂಕಂಬರ್ಸ್ ಈ ಥರ ಆ್ಯಡ್ ಮಾಡ್ಕೊಳ್ಳಿ ವೈಲ್ ಹ್ಯಾವಿಂಗ್ ಯರ್ ಮೀಲ್, ಅಂದರೆ ಲಂಚ್, ಡಿನ್ನರ್ ಆ ಥರ.
ಒಬ್ಬ ಗೈಸ್ ಆಗ್ತಾಯಿಲ್ಲ. ನಾನು ಯೂಶ್ವಲಿ ಸ್ವೆಟ್ ಆಗಲ್ಲ ಆಯಿತಾ, ಬಟ್ ನೋಡಿ ನನ್ನ ಫೇಸಲ್ಲಿ ಎಷ್ಟು ಸ್ವೆಟ್ ಆಗುತ್ತೆ ಇವಾಗ ಅಂದರೆ. ಆ್ಯಂಡ್ ಗೈಸ್ ಏನೇ ಆದರೂ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೇ ಮಾಡ್ತೀನಿ. ನಾನು ಹೇಳಿದೆಲ್ಲ 5 ಮಿನಿಟ್ಸ್ ಆದರೂ ಸರಿ, ನನ್ನ ಮೂಡ್ ಸರಿ ಇಲ್ಲ ಅಂದರೂ ಸರಿ ಅದನ್ನಾದರೂ ಬಂದು ಅಪ್ಲೋಡ್ ಮಾಡಿ ಹೋಗಿರ್ತೀನಿ ಯೂಟ್ಯೂಬ್ನಲ್ಲಿ. ಮತ್ತು ಗೈಸ್ ಬೇರೆ ಥರ ನಾನು ಅಂದ್ಕೊಬೇಡಿ, ಓಕೆನಾ? ನಾನು ಏನಿರುತ್ತೋ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಇಫ್ ಐ ಆಮ್ ಫೀಲಿಂಗ್ ಗುಡ್, ಹೌದು ನಾನು ಹ್ಯಾಪಿ ಅಂತಲೇ ಹೇಳ್ತೀನಿ. ಬೇಜಾರಿದ್ದರೆ ಬೇಜಾರು ಅಂತಲೇ ಹೇಳ್ತೀನಿ. ಗೈಸ್ ಆಗ್ತಾಯಿಲ್ಲ, ಮೇಲೋ ತೊಗೊಂಡು ಆಫೀಸಿಗೆ ಬನ್ನಿ, ಸಾಕು ವಾಕ್ ಮಾಡಿದ್ದು. ಸಂಜೆ ಸಿಗ್ತೀನಿ, ಬೈ ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸಂಜೆ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಲೇಟ್ ಇವತ್ತು ಬಂದಿದ್ದು ನಾನು. ಸ್ವಲ್ಪ ಬಸ್ ಸಿಕ್ಕಿರಲಿಲ್ಲ, ಅದಕ್ಕೆ ಲೇಟ್ ಆಯಿತು. ಗೊತ್ತಿಲ್ಲ ಏನಕ್ಕಂತ ಗೈಸ್. ನಾನು 6:15 ಅನ್ಸುತ್ತೆ ಹೊರಟಿದ್ದು, 6:15 ಹೊರಟೆ. ಬಟ್ ಆದರೂ ಲೇಟ್ ಆಯಿತು. ಅದಕ್ಕೆ ಬಂದು ಒಂದೇ ಸಲ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಊಟ ಗೀಟ ಎಲ್ಲ ಮಾಡಿ ನೆಮ್ಮದಿಯಾಗಿ ಮಾತಾಡೋಣ ಅಂತ ಬಂದೆ. ಗೈಸ್ ನಿಮಗೆಲ್ಲ ಗುಡ್ ನ್ಯೂಸ್ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಐ ಕ್ರಾಸ್ಡ್ 300+ ಫಾಲೋವರ್ಸ್. ಸೊ ಕಂಗ್ರ್ಯಾಚುಲೇಟ್ ಮೀ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅದು ಆಗಬೇಕಂತ ಹೇಳಿದ್ರೆ ನಾನೇನೋ ಒಂದು ಸೆಟ್ಟಿಂಗ್ ಮಾಡಿದೆ. ಸೊ ಅದರಿಂದ ಸ್ವಲ್ಪ ಇವಾಗ ಆಡಿಯನ್ಸ್ಗೆ ರೀಚ್ ಆಗ್ತಾ ಇದೆ. ಸೊ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಯೂಟ್ಯೂಬ್ದು ನಾವು ಆ ಥರ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಚಾನಲ್ದ ನಾವು ಅಡ್ವರ್ಟೈಸಿಂಗ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಪೇಯ್ಡ್ ವ್ಯೂವರ್ಸ್, ಪೇಯ್ಡ್ ವಾಚ್ ಟೈಮರ್ಸ್ ಬರುತ್ತಲ್ಲ, ಅದೆಲ್ಲ ಮಾಡಿದ್ರೆ ಚಾನಲ್ ಮಾನಿಟೈಸೇ ಆಗಲ್ಲ. ಸೊ ಅದಕ್ಕೆ ಯೂಟ್ಯೂಬ್ದು ಏನೂ ಮಾಡಬಾರ್ದು ಆ ಥರ. ಬಟ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ ಆ ಥರ, ನಿಮ್ಮ ಪೇಜ್ ಬಿಲ್ಡ್ ಮಾಡ್ಕೊಳಕ್ಕೆ. ಸೊ ಆ ಥರ ಎಲ್ಲ ಆಪ್ಷನ್ ಇದೆ, ನೀವು ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಬಟ್ ಯೂಟ್ಯೂಬ್ನಲ್ಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ತುಂಬ ರಿಸ್ಕು. ನಿಮಗೆ ಚಾನಲ್ ಮಾನಿಟೈಸೇ ಆಗಲ್ಲ, ರಿಜೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅಂಥ ರಿಸ್ಕ್ ಎಲ್ಲ ತೊಗೊಬೇಡಿ. ಯೂಟ್ಯೂಬ್ ಬಂದು ಪ್ಯೂರ್ ಇದಿರಬೇಕು ನಿಮಗೆ. ಇನ್ಸ್ಟಾಗ್ರಾಮ್ ಬಂದು ನಿಮ್ಗೆ ಆ ಥರ ಎಲ್ಲ ಆಪ್ಷನ್ಸ್ ಇದ್ದಾವೆ, ನೀವು ಆ ಥರ ಮಾಡ್ಕೊಬೋದು. ಅಂದರೆ ನಾನು ಹೇಳ್ತಿರೋದ್ರೆ ನಾನು ಪೇ ಮಾಡಿ ನಾನು ಫಾಲೋವರ್ಸ್ ತೊಗೊಂಡಿಲ್ಲ. ಬಟ್ ಸ್ವಲ್ಪ ಒಂದಷ್ಟು ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸ್ನ ಮಾಡಿಕೊಂಡ್ರೆ ಆಡಿಯನ್ಸ್ನ ರೀಚ್ ಆಗೋಕ್ಕೆ ನಿಮ್ಗೆ ಈಸಿ ಆಗುತ್ತೆ, ಓಕೆನಾ? ಸೊ ನಾನು ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡಿ ನಿಮಗೆ ಹಾಕ್ತೀನಿ. ನನಗೆ ಗೊತ್ತಿಲ್ಲ ಅದು ಇವತ್ತು ಒಂದಿನಕ್ಕೆ ವರ್ಕ್ ಆಗುತ್ತಾ ಅಥವಾ ಇನ್ ಫ್ಯೂಚರ್ ವರ್ಕ್ ಆಗದೆ ಇರ್ಬೋದು, ಅಲ್ಲಿಗೆ ಸ್ಟಾಪ್ ಆಗ್ಬೋದು. ಸೊ ಅದಕ್ಕೆ ನಾನು ಅದು ಇನ್ನೂ 1 ವೀಕ್ ನೋಡ್ತೀನಿ. ಸೊ ಅದು ನನಗೆ ವರ್ಕ್ ಆದರೆ ಐ ವಿಲ್ ಮೇಕ್ ವಿಡಿಯೋ ಆನ್ ದಟ್, ಓಕೆನಾ? ಸೊ ಯಾಕೆ ಎಲ್ಲರದ್ದು ಊಟ ಆಯಿತಾ, ಕಾಫಿ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ, ಎಲ್ಲರೂ ಹೇಗಿದ್ದಾರೆ ಗೈಸ್? ಆರಾಮಿದ್ದೀರಾ? ಸೊ ಬೇಗ ಪಟ ಅಪ್ಡೇಟ್ಸ್ ನೋಡ್ಕೊಂಬೋಣ. ಕಮ್ ಆನ್ ಗೈಸ್, ಅಪ್ಡೇಟ್ಸ್ ನೋಡಿ. ಗೈಸ್ ವ್ಯೂಸ್ ಬಂದು 5.1K ಆಗಿದೆ, ವಾಚ್ ಟೈಮ್ 80.5, ಸಬ್ಸ್ಕ್ರೈಬರ್ಸ್ 40+. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಗೈಸ್ ಇಲ್ಲಿ ನೋಡಿ, ದಿಸ್ ಇಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 385 ಇದ್ದಾರೆ. ಸೊ ಗೈಸ್ ಇದು ಆ್ಯಕ್ಚುಲಿ ಮಧ್ಯಾಹ್ನ ನಂದು ಜಾಸ್ತಿ ಆಗಿರೋದು. ಲಂಚ್ ಬ್ರೇಕ್ ಆದಮೇಲೆ ಸಖತ್ ನೋಟಿಫಿಕೇಶನ್ ಬರ್ತಾಯಿತ್ತು ನನಗೆ. ನನಗೆ ಭಯನೇ ಆಗೋಯ್ತು, ಏನು ಇಷ್ಟೊಂದು ಬರ್ತಾಯಿದೆ ಅಂತ. ನೋಡಿದ್ರೆ ಫಾಲೋವರ್ಸು ಇದು ಎಲ್ಲ ಜಾಸ್ತಿ ಹೋಗಿದೆ ನೋಡಿ. ಈ ಥರ ನಾನು ಹೇಳ್ತೀನಿ ನಿಮಗೆ ನಾನು ಯಾವ ಥರ ಸೆಟ್ಟಿಂಗ್ಸ್ ಮಾಡಿಕೊಂಡೆ ಟು ರೀಚ್ ದ ಆಡಿಯನ್ಸ್ ಅಂತ, ಓಕೆನಾ? ನೀವು ಕೂಡ ಅದು ಟ್ರೈ ಮಾಡ್ಬೋದು. ಗೈಸ್ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. 40 ಸಬ್ಸ್ಕ್ರೈಬರ್ಸ್ ಹಾಕಿದ, ಥ್ಯಾಂಕ್ ಯು ಗೈಸ್. ಆ್ಯಕ್ಚುಲಿ ಇವತ್ತೇನು ಅಷ್ಟೊಂದೇನು ಲೇಟ್ ಆಗಿಲ್ಲ, ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ನಾನು ಬೇಗ ಸ್ವಲ್ಪ ಸುಸ್ತಾಗ್ತಾಯಿದೆ ಗೈಸ್. ಯಾಕೋ ಇವತ್ತು ನನಗೆ ಊಟ ಮಾಡಿದ್ರೂ ಸುಸ್ತಾಗ್ತಾಯಿದೆ. ಅದಕ್ಕೆ ಒಂದೇ ಸಲ ಎನರ್ಜಿ ಬೇರೆ ಇರಲಿಲ್ಲ. ಊಟ ಮಾಡಿ ದೆನ್ ವಿಲ್ ಟಾಕ್ ಅಂತ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಓಕೆ ಗೈಸ್, ಏನು ಸಮಾಚಾರ? ನಿಮ್ಮ ದಿನ ಹೇಗಿತ್ತು? ನಮ್ಮದು ದಿನ ಓಕೆ ಆಗಿತ್ತು. ಯಾ ಅಷ್ಟೇ ಗೈಸ್. ಎಲ್ರದ್ದು ಕೆಲಸ ಹೇಗೆ ನಡೀತಾ ಇದೆ ಕಾಮೆಂಟ್ಸ್ ಪ್ಲೀಸ್. ಗೈಸ್ ಏನು ಗೊತ್ತಾ, ಇದಕ್ಕೂ ಮನೆಯಲ್ಲಿಗೆ ಹೋಗಿದ್ವಲ್ಲ, ಅಲ್ಲಿ ಮ್ಯಾಗ್ನೆಟ್ಟು ಈ ಥರ ತೊಗೊಂಡಿದ್ವಿ. ಇದು ಹುಡುಕಿ ಸಾಕಾಯ್ತು. ದಡಸ್ಲಿ ಮತ್ತೆ ನಾನು ಎಲ್ಲೋ ಇಟ್ಬಿಟ್ಟಿದ್ದೀವಿ ಅಂತ. ದಡಸ್ಲಿ ಇಲ್ಲಿದೆ ಗೈಸ್. ನಾನೊಂದು ಅವಳೊಂದು ತೊಗೊಂಡಿದ್ವಿ. ಇದು ಮಣಿಕರಣ್ ಟೆಂಪಲ್. ಗೈಸ್ ನಾನು ಹೇಳ್ದೆ ಅಲ್ಲ, ಹೊಗೆ ಬರ್ತಾ ಇರುತ್ತೆ ಅಂತ. ನೋಡಿ ಈ ಥರ ಬರುತ್ತಲ್ಲಿ, ಸಖತ್ ಫೀಲ್ ಅದು ಮಾತ್ರ. ಮನಾಲಿ, ಐ ಲವ್ ಯು ಮನಾಲಿ. ಮಿಸ್ ಮಾಡ್ಕೊತಾ ಇದ್ದೀನಿ ಮನೇಲಿ. ಹೋಗ್ಬೇಕು, ಮತ್ತೆ ಹೋಗ್ತೀನಿ. ಇನ್ನೂ ಒಂದಷ್ಟು ಪ್ಲ್ಯಾನ್ಸ್ ಇದೆ ಗೈಸ್, ಎಲ್ಲೆಲ್ಲಿ ಹೋಗಬೇಕು ಅಂತ. ಕಾಲ್ ಮೇಲೆ ಇಟ್ಕೊತಾ ಇದ್ದೀನಿ ನಾನು. ದೇವ್ರು ಕಪ್ಪಡಪ್ಪ, ಸಾರಿ, ಐ ಆಮ್ ಸೋ ಸಾರಿ. ನೀವು ರೀಸೆಂಟ್ ಟ್ರಿಪ್ ಎಲ್ಲಿ ಹೋಗಿದ್ರಿ? ರೀಸೆಂಟ್ ಟ್ರಿಪ್ ಹೇಳಿ ನನಗೆ. ಮತ್ತು ಯಾವ ಪ್ಲೇಸಸ್ ಚೆನ್ನಾಗಿದೆ ಅಂತಲೂ ಹೇಳಿ. ಐ ಟ್ರೈ ಟು ವಿಸಿಟ್. ಒಂದೇ ದಿನ ರಜೆ ಇರೋದು, ಏನು ಮಾಡೋದು? ಸಂಡೇ ಒಂದಿನ ರಜೆ ಇಟ್ಕೊಂಡು ಎಲ್ಲಿ ಹೋಗೋದು ಗೈಸ್? ಯಾರಿಗಾದರೂ ಕೆಲಸ ಬೇಕಿದ್ದಲ್ಲಿ ಅಬ್ರಾಡ್ಸಲ್ಲಿ, ಯಾವುದೇ ಕಂಟ್ರಿ ಅದು ಓಕೆ, ಜರ್ಮನಿ ಮತ್ತು ಯುರೋಪಿಯನ್ ಕಂಟ್ರೀಸ್ ಯಾವ್ದು ಕೇಳಿದ್ರು ಕೊಡಿಸ್ತೀವಿ. ಜಪಾನ್ ಆ್ಯಂಡ್ ಎಷ್ಟೊಂದಿದೆ ಗೈಸ್, 15+ ಕಂಟ್ರೀಸ್. ನೀವು ಯಾವ ಕಂಟ್ರಿ ಕೇಳಿದ್ರು ಮಾಡ್ಕೊಡ್ತೀವಿ. USA, UK, ಎಲ್ಲ ಇದೆ, ಇಟಲಿ, ನೆದರ್ಲ್ಯಾಂಡ್ಸ್, ಆ ಥರ ಎಲ್ಲನೂ ಇದೆ.
ನಿಮ್ಗೆ ಯಾವ ಕಂಟ್ರಿನಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಹೇಳಿ, ಕಾಮೆಂಟ್ನಲ್ಲಿ ಹೇಳಿ. ಓಕೆನಾ? ಯಾ ಗೈಸ್, ಹೀಗಿತ್ತು ನನ್ನ ದಿನ. ಓವರ್ ಸ್ವಲ್ಪ ನನಗೆ ಎನರ್ಜಿ ಇಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಷ್ಟೇ. ಗೈಸ್, ನಾನು ಚಾಪ್ ಮಾಡಿಸ್ಬೇಕು ಹೇರ್ ಸ್ವಲ್ಪ. ಇಲ್ಲಿ ನೋಡಿ ಎಷ್ಟು ಉದ್ದ ಬಂದುಬಿಟ್ಟಿದೆ ಫ್ರಂಟ್ ಕಟ್. ಇದನ್ನು ಶಾರ್ಟ್ ಮಾಡಿಸೋಣ ಇಷ್ಟು. ಗೈಸ್, ಐರನ್ ಮಾಡಬಾರ್ದು, ಬ್ಲೋ ಡ್ರೈ ಮಾಡಬಾರ್ದು, ಮೇಕಪ್ ಮಾಡಬಾರ್ದು. ಇದು 3 ರೂಲ್ಸ್ ಫಾಲೋ ಮಾಡಿ ಡೈಲಿ. ಅಕೇಶ್ನಲಿ ಓಕೆ, ಯು ಗೈಸ್ ಕ್ಯಾನ್ ಡೂ, ಬಟ್ ಡೈಲಿ ಮಾಡಿದ್ರೆ ಹೌದಾ ಹಾಳಾಗುತ್ತೆ, ಹೇರ್ಸ್ ಹಾಳಾಗುತ್ತೆ, ಸ್ಕಿನ್ ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಮತ್ತು ಡಯಟ್ ಮೇಂಟೈನ್ ಮಾಡಿ, ಜಾಸ್ತಿ ಜಂಕ್ಸ್ ತಿನ್ನಬೇಡಿ ಗೈಸ್. ನಾನು ಜಂಕ್ಸ್ ಏನೂ ತಿನ್ನಲ್ಲ. ಸ್ನ್ಯಾಕ್ಸ್ ಎಲ್ಲ ತಿಂತಾರಲ್ಲ ಅದೆಲ್ಲ ಏನೂ ತಿನ್ನಲ್ಲ, ಏನೂ ತಿನ್ನಲ್ಲ. ಊಟ ಬಿಟ್ಟು ಇನ್ನೇನು ತಿನ್ನಲ್ಲ ನಾನು. ಕಾಫಿ, ಬ್ಲ್ಯಾಕ್ ಕಾಫಿ ಒಂದು ಕುಡಿತೀನಿ. ಮತ್ತು ಸಾರಿ, ಅಕೇಶ್ನಲ್ಲಿ ಮಾತ್ರ ಏನಂತಾರೆ, ಗೋಬಿ ಎಲ್ಲ ತಿಂದರೆ ನಂಗೆ ಅಕ್ಕದೇ ಇಲ್ಲ. ನನಗೆ ಗೋಬಿ ಅದೆಲ್ಲ. ಚಿಕನ್ ತಿಂತೀನಿ, ಕಬಾಬ್ ತಿಂತೀನಿ, ಅಲ್ಪನ್ ತಿಂತೀನಿ, ಈ ಥರ ಅಷ್ಟೇ. ಜಾಸ್ತಿ ಮನೆ ಊಟನೇ. ನೀವು ಅಷ್ಟೇ ಜಾಸ್ತಿ ಆದಷ್ಟು ಮನೆ ಊಟ ತಿನ್ನೋಕ್ಕೆ ಟ್ರೈ ಮಾಡಿ. ಬಟ್ ಯಾರು ಪಿ ಜಿನಲ್ಲಿದ್ದೀರಾ, ಹಾಸ್ಟೆಲ್ನಲ್ಲಿದ್ದೀರಾ, ಸೊ ನೀವೇ ಆದಷ್ಟು ಕುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನೀವೇ ಕುಕ್ ಮಾಡ್ಕೊಂಡು ನೀವೇ ಊಟ ಮಾಡಿ ಅಷ್ಟೇ. ಹೊರಗೆಲ್ಲ ತಿಂದರೆ ಅದು ಸರಿ ಬರೋಲ್ಲ, ಹೆಲ್ತ್ ಹಾಳಾಗುತ್ತೆ. ಡಯಟ್ ಮೇಂಟೈನ್ ಮಾಡಿ. ಡಯಟ್ ಮೀನ್ಸ್ ಊಟ ಕಟ್ ಆಫ್ ಮಾಡೋದಲ್ಲ, ಹೆಲ್ದಿ ಫುಡ್ಸ್ ತಿನ್ನೋದು. ದಟ್ ಈಸ್ ಡಯಟ್ ಅಕಾರ್ಡಿಂಗ್ ಟು ಮೀ. ಏನು ತಿನ್ಬೇಕು ಅದನ್ನು ಮಾತ್ರ ತಿನ್ನಿ. ಶುಗರ್ ಕಟ್ ಆಫ್ ಮಾಡಿ, ಮೇದ ಕಟ್ ಆಫ್ ಮಾಡಿ, ಸಾಲ್ಟ್ ಕಟ್ ಆಫ್ ಮಾಡಿ. ಸೊ ಅದೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ ಡಯಟ್ನಲ್ಲಿ. ಸೊ ಅದು ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಕ್ಟಿವ್ ಆಗಿರೋಕ್ಕೆ. ಇಟ್ ವಿಲ್ ಹೆಲ್ಪ್. ನೀವು ಆ್ಯಕ್ಟಿವ್ ಆಗಿರ್ಬೋದು, ಮೈಂಡ್ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗೆ ಡಯಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಮತ್ತು ಗೈಸ್, ಇವಾಗ ಇನ್ನೂ ಆ್ಯಕ್ಚುಲಿ ವೀಡಿಯೋಸ್ ಎಡಿಟ್ ಮಾಡೋದಿದೆ. ನಾನು ಮೂಡಿರಲಿಲ್ವಲ್ಲ ನಿನ್ನೆ, ಇದೆಲ್ಲ ವೀಡಿಯೋ ಎಡಿಟೇ ಮಾಡಿಲ್ಲ ನಾನು. ಅದಕ್ಕೆ ಗೈಸ್ ಇವಾಗ ಸ್ವಲ್ಪ ಎಡಿಟಿಂಗ್ಸ್ ಎಲ್ಲ ಮಾಡ್ಕೊತೀನಿ. ಅಲ್ಲಿ ಲೇಟ್ ಆಗಿಬಿಡುತ್ತೆ ನಾನು ಮಲ್ಕೊಳೋದು. ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕಲ್ಲ, ಅದಕ್ಕೆ ಇವಾಗ ಮಲ್ಕೊತೀನಿ. ಓಕೆನಾ ಗೈಸ್? ನೀವು ಕೂಡ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬೈ ಗೈಸ್. ಸ್ಟೇ ವಿತ್ ಮೀ.